ಮನೆಯಲ್ಲಿ ಮಹಾಭಾರತ ಪುಸ್ತಕವನ್ನೇಕೆ ಇಟ್ಟುಕೊಳ್ಳಬಾರದು ಗೊತ್ತೇ? ಭಗವದ್ಗೀತೆಯು ಮಹಾಭಾರತ ರಣರಂಗದಲ್ಲಿ ಸೃಷ್ಟಿಯಾದ ಬೋಧನೆಯಾದರೂ ಮನೆಯಲ್ಲಿ ಭಗವದ್ಗೀತೆ ಗ್ರಂಥವನ್ನು ಇಟ್ಟುಕೊಳ್ಳಬಹುದು. ಆದರೆ ಮಹಾಭಾರತ ಗ್ರಂಥವನ್ನು ಇಟ್ಟುಕೊಳ್ಳಬಾರದು ಎಂದು ಹೇಳಲಾಗುತ್ತದೆ. ಮನೆಯಲ್ಲಿ ಮಹಾಭಾರತ ಗ್ರಂಥವನ್ನೇಕೆ ಇಟ್ಟುಕೊಳ್ಳಬಾರದು? ಇದಕ್ಕೆ ಕಾರಣವೇನು ನೋಡೋಣ. ನಂಬಿಕೆಗಳ ಪ್ರಕಾರ ಭಗವದ್ಗೀತೆಯನ್ನು ಮನೆಯಲ್ಲಿಟ್ಟುಕೊಳ್ಳಲಾಗುತ್ತದೆ. ಆದರೆ ಮಹಾಭಾರತವನ್ನು ಮನೆಯಲ್ಲಿಟ್ಟುಕೊಳ್ಳುವುದು ತಪ್ಪೆಂದು ಹೇಳಲಾಗುತ್ತದೆ. ಹಿಂದೂ ಧರ್ಮದಲ್ಲಿ ರಾಮಾಯಣ, ಭಗವದ್ಗೀತೆ ಮತ್ತು ಮಹಾಭಾರತದ ಕಥೆಗಳನ್ನು ಬಾಲ್ಯದಿಂದಲೂ ಮಕ್ಕಳಿಗೆ ಹೇಳಿಕೊಂಡು ಬರಲಾಗುತ್ತಿದೆ. ಜನರು ತಮ್ಮ ಮನೆಗಳಲ್ಲಿ ರಾಮಾಯಣ ಮತ್ತು ಭಗವದ್ಗೀತೆ ಪಠಣವನ್ನು ಮಾಡುತ್ತಾರೆ. ಆದರೆ ನಾವು ಮಹಾಭಾರತವನ್ನು ಮನೆಯಲ್ಲಿ ಇಡುವುದಿಲ್ಲ ಅಥವಾ ಮನೆಯಲ್ಲಿ ಓದಲಾಗುವುದಿಲ್ಲ. ವೇದವ್ಯಾಸರು ರಚಿಸಿದ ಮಹಾಭಾರತವು ಮಹಾಕಾವ್ಯವಾಗಿದೆ ಹಾಗೂ ಇದನ್ನು ವಿಶ್ವದ ಅತಿ ದೊಡ್ಡ ಮಹಾಕಾವ್ಯವೆಂದು ಪರಿಗಣಿಸಲಾಗುತ್ತದೆ. ಮಹಾಭಾರತ ಯುದ್ಧವು ಕುರುಕ್ಷೇತ್ರದಲ್ಲಿ ನಡೆದ ಅತ್ಯಂತ ಭೀಕರ ಯುದ್ಧವಾಗಿದೆ. ಮಹಾಭಾರತ ಯುದ್ಧದ ಸಮಯದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ನೀಡಿದ ಬೋಧನೆಗಳನ್ನು ಗೀತೆ ಎಂದು ಕರೆಯಲಾಯಿತು. ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ 18 ದಿನಗಳ ಕಾಲ ನಡೆದ ಮಹಾಯುದ್ಧವು 2 ಕುಟುಂಬಗಳ ನಡುವೆ ನಡೆದ ಯುದ್ಧವಾಗಿದೆ. ಅಂತಹ ಪರಿಸ್ಥಿತಿಯಲ್ಲಿ ಮಹಾಭಾರತವನ್ನು ಮನೆಯಲ್ಲಿ ಇಡುವುದು ಕೌಟುಂಬಿಕ ವೈಷಮ್ಯವನ್ನು ಹೆಚ್ಚಿಸುತ್ತದೆ ಎಂಬುದು ಸಾಮಾನ್ಯ ನಂಬಿಕೆಯಾಗಿದೆ. ಮಹಾಭಾರತ ಗ್ರಂಥವನ್ನು ಮನೆಯಲ್ಲಿಟ್ಟುಕೊಳ್ಳುವುದರಿಂದ ಕುಟುಂಬ ಸದಸ್ಯರ ನಡುವೆ ಯುದ್ಧದಂತಹ ಪರಿಸ್ಥಿತಿ ಉಂಟಾಗುತ್ತದೆ. ಆದ್ದರಿಂದ ಮಹಾಭಾರತವನ್ನು ಮನೆಯಲ್ಲಿ ಇಡಬಾರದು ಎಂಬ ನಂಬಿಕೆ ಇದೆ. ಕೌಟುಂಬಿಕ ಕಲಹ ಉಂಟಾದ ನಂತರವೇ ಮಹಾಭಾರತ ಯುದ್ಧ ನಡೆಯಿತು. ಆದ್ದರಿಂದ ಕೆಲವರು ಮಹಾಭಾರತದ ಪುಸ್ತಕವನ್ನು ಮಾತ್ರವಲ್ಲದೆ ಅದಕ್ಕೆ ಸಂಬಂಧಿಸಿದ ಮಹಾಭಾರತ ಯುದ್ಧದ ಚಿತ್ರಗಳು, ಯುದ್ಧ ಚಿಹ್ನೆಗಳು, ರಥಗಳು ಇತ್ಯಾದಿಗಳನ್ನು ಇಡುವುದು ಮಂಗಳಕರವೆಂದು ಪರಿಗಣಿಸುವುದಿಲ್ಲ. ಈ ಚಿಹ್ನೆಗಳನ್ನು ಇಟ್ಟುಕೊಳ್ಳುವುದು ಮನೆಯಲ್ಲಿ ಸಂಘರ್ಷದ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ. ಮಹಾಭಾರತ ಯುದ್ಧ ಕೇವಲ ಯುದ್ಧವಲ್ಲ, ಇದೊಂದು ಜನರಿಗೆ ಜೀವನ ಪಾಠವಾಗಿ ಉಳಿದುಕೊಂಡಿದೆ. ಮಹಾಭಾರತ ಯುದ್ಧವು ನಮಗೆ ಮಿಲಿಟರಿ ತಂತ್ರಗಳನ್ನು, ರಾಜಕೀಯ ಮೌಲ್ಯಗಳನ್ನು, ಸಾಮಾಜಿಕ ನಡವಳಿಕೆಯನ್ನು ಮತ್ತು ನೈತಿಕ ಶಿಕ್ಷಣವನ್ನು ನೀಡುವ ಸಂಪೂರ್ಣ ಗ್ರಂಥವಾಗಿದೆ. ಪ್ರತಿಯೊಬ್ಬ ವ್ಯಕ್ತಿಯು ಮಹಾಭಾರತವನ್ನು ಓದಬೇಕು, ಏಕೆಂದರೆ ಜೀವನದಲ್ಲಿ ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಎಂಬುದನ್ನು ಇದು ನಮಗೆ ಕಲಿಸುತ್ತದೆ. ನೀವು ಮನೆಯಲ್ಲಿ ಮಹಾಭಾರತವನ್ನು ಇಟ್ಟುಕೊಳ್ಳುವುದು ನಿಷಿದ್ಧವಾಗಿದ್ದರೆ ನೀವು ಅದನ್ನು ದೇವಸ್ಥಾನದಲ್ಲಿ ಅಥವಾ ಬೇರೆ ಯಾವುದೇ ಖಾಲಿ ಸ್ಥಳಕ್ಕೆ ಹೋಗಿ ಪಠಿಸಬಹುದು. ಮಹಾಭಾರತವನ್ನು ಸಂಪೂರ್ಣವಾಗಿ ಓದಬಾರದು. ಓದುವಾಗ ಒಂದು ಹಾಳೆಯನ್ನು ಬಿಟ್ಟು ಗ್ರಂಥವನ್ನು ಪೂರ್ಣಗೊಳಿಸಬೇಕು. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.